ಎಂಟು ಹೇಳಿದ ಕೇಳಿಸ್ಕೊಂಡ್ರ ನಿಮ್ದು ಯಾರು ಐತಿ 17 ಹೇಳಿ. ಬಿಡ್ರಿ ಚಪ್ಪಾಳೆ ಅವಳಿಗೊಂದು. 7 4 28. ನಿನಗೆ ಯಾವ ಗಾದೆ ಮಾತು ಇಷ್ಟನೋ ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಬೇಕು ನೀನೀಗ. ಅನು ಎಷ್ಟನೇ ತರಗತಿ? ಹಾಂ ಹೇಳು. ನನ್ನ ಹೆಸರು ಕೇಶವ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿದ್ದನ್ನು ಮಹಾರಾಯ ಎಂಬ ಗಾದೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ. ಮಾಡಿದ್ದನ್ನು ಮಹಾರಾಯ, ಇದರ ಅರ್ಥ ನಾವು ಏನನ್ನು ತಪ್ಪು ಮಾಡಿರುತ್ತೇವೆ ಅದನ್ನು ಅನುಭವಿಸಬೇಕು. ನಾವು ಮನೆಯಲ್ಲಿ ಏನೇನು ತಪ್ಪು ಮತ್ತು ಶಾಲೆಯಲ್ಲಿ ಏನೇನು ತಪ್ಪುಗಳನ್ನು ಮಾಡಿರುತ್ತೇವೆ ಅವುಗಳನ್ನು ಅನುಭವಿಸಬೇಕು. ನನ್ನ ಹೆಸರು ಗುರುರಾಜ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೆರಿ ಗುಡ್. ನೆಕ್ಸ್ಟ್. ನನ್ನ ಹೆಸರು ಅಮೃತ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದ ಸುಳ್ಳಾದರೆ ಗಾದೆ ಸುಳ್ಳು. ವೆರಿ ಗುಡ್. ಸುಳ್ಳಾಗದು. ನನ್ನ ಹೆಸರು ಅಶ್ವಿನಿ. ಮನಸ್ಸಿದ್ದರ ಮಾರ್ಗ. ವೆರಿ ಗುಡ್. ನನ್ನ ಹೆಸರು ನಯನ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ದುಷ್ಟರಿಂದ ದೂರ ಇರು. ವೆರಿ ಗುಡ್. ಹಾಂ. ನನ್ನ ಹೆಸರು ಭಾವನಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗಾದೆ ಮಾತು ಬೆಳ್ಳಿ ಮೌನ ಬಂಗಾರ. ಇನ್ನೆಸರು ಹೇಳು. ನನ್ನ ಹೆಸರು ಭಾವನಾ. ಮಾತು ಬೆಳ್ಳಿ ಮೌನ ಬಂಗಾರ. ನೆಕ್ಸ್ಟ್. ನನ್ನ ಹೆಸರು ಮಣಿಕಂಠ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಆಕಳು ಕಪ್ಪಾದರೆ ಹಾಲು ಕಪ್ಪೆ. ನನ್ನ ಹೆಸರು ಸಿಂಚನ. ನಾನು ಹೇಳುತ್ತಿರುವ ಗಾದೆ ಹಣ್ಣಿನ ಹಾಲಿಗಿಂತ ರಾಗಿ ಅಂಬಲಿ ಲೇಸು. ನನ್ನ ಹೆಸರು ಸಹನ. ನನ್ನ ಹೆಸರು ಸಹನ. ಊಟ ಬಲ್ಲವನಿಗೆ ಮಾತು. ವೆರಿ ಗುಡ್. ನನ್ನ ಹೆಸರು ವಿನಾಯಕ್. ಸಜ್ಜನನ ಸಹವಾಸ ಹೆಜ್ಜೆಯನ್ನು ಸವಿದಂತೆ. ಮನೆಗೆ ಮಾರಿ ಊರಿಗೆ ಉಪಕಾರಿ. ನನ್ನ ಹೆಸರು ಮನ್ನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮನೆಯಲ್ಲಿ ಹುಲಿ, ಬೀದಿಯಲ್ಲಿ ಹುಲಿ, ಮನೆಯಲ್ಲಿ ಇಲಿ. ನನ್ನ ಹೆಸರು ಪಲ್ಲವಿ. ಅಲ್ಪರ ಸಂಘ ಅಭಿಮಾನದ ಚಪ್ಪಾಳೆ. ನೀಡಲಾಗುವ ಶೌಚಾಲಯಗಳ ನಿರ್ಮಾಣ